ನಮಸ್ತೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಇವತ್ತು ಈ ಹಬ್ಬದ ಪ್ರಯುಕ್ತ ನಾನು ನನ್ನ ಮುಂದೆ ಒಬ್ರು ಗೆಸ್ಟ್ನ ಕರ್ಕೊಂಡ್ ಬಂದಿದ್ದೀನಿ. ಬೇರೆ ಯಾರು ಅಲ್ಲ, ದೊಡ್ಡ ಮನೆಯ ಕುಡಿ. ಸೊ ಧನ್ಯ ರಾಮ್‌ಕುಮಾರ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಫಸ್ಟ್ ವಿಶ್ ಮಾಡೋಣ. ಹಾಯ್, ನಮಸ್ತೆ, ಹೇಗಿದ್ದೀರಾ? ಸೂಪರ್. ನಿಮ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಹೇಗಿದೆ ಇವತ್ತಿನ ದಿನ, ಸಂಕ್ರಾಂತಿ ಹಬ್ಬ? ಚೆನ್ನಾಗಿದೆ. ಆಹ್, ಹೊಸ ಬಟ್ಟೆ ಹಾಕೊಂಡಿದೀನಿ. ಓಹ್! ಕೆಲ್ಸ ಮಾಡ್ತಾ ಇದೀನಿ ಸಂಕ್ರಾಂತಿ ದಿವಸ. ಒಳ್ಳೆ ಒಳ್ಳೆ ವಿಷಯ ಅಲ್ವಾ? ವರ್ಷದ ಮೊದಲನೇ ಹಬ್ಬ. ಅಲ್ವಾ? ಹ್ಮ್. ಯೆಸ್. ಎಸ್. ಆಮೇಲೆ ಈಗ ವರ್ಷದ ಮೊದಲನೇ ಹಬ್ಬ. ಈಗ ಎಲ್ಲ ನ್ಯೂ ಇಯರ್ ಹಂಗೆ ಹಿಂಗೆ ಸ್ವಲ್ಪ ನಾವು ಆ ಸಂಪ್ರದಾಯನ ಫಾಲೋ ಮಾಡಿ ನ್ಯೂ ಇಯರ್ ಅಂತೆಲ್ಲ ಎಲ್ಲ ಒಂದಷ್ಟು ಚಿಲ್ ಮಾಡಿರ್ತೀವಿ. ಹ್ಮ್. ಅಂಡ್ ಈ ವರ್ಷದ ಮೊದಲನೇ ಹಬ್ಬ ಅಂತ ಅಂದಾಗ ನೀವು ಹೇಳ್ದಂಗೆ ಹೊಸ ಬಟ್ಟೆ ಹ್ಮ್. ಹಾಕೊಂಡು ಅವ್ರ ದೇವಸ್ಥಾನಕ್ಕೆ ಹೋಗಿ ಬಂದು ಹ್ಮ್. ಆ ಒಂದು ವೈಬ್ ಇರುತ್ತಲ್ಲ, ಸಂಕ್ರಾಂತಿ ಅನ್ನೋದೇ ಒಂದು ಸ್ಪೆಷಲ್ ಆಗಿರುತ್ತೆ. ಸೊ ನೀವು ಚಿಕ್ಕ ವಯಸ್ಸಿಂದಾನು ಈಗ ದೊಡ್ಡ ಮನೆಯಲ್ಲೇ ಬೆಳೆದಿರೋದು. ದೊಡ್ಡ ಮನೇಲಿ ಆ ವೈಬ್ ಹೆಂಗಿರುತ್ತೆ ಅಂತ? ದೊಡ್ಡ ಕುಟುಂಬ. ಇದನ್ನ ಯಾವಾಗ್ಲೂ ಎಲ್ರಿಗೂ ಹೇಳ್ತೀನಿ. ಎಲ್ರ ಮನೇಲಿ ಹೇಗ್ ಸೆಲೆಬ್ರೇಟ್ ಮಾಡ್ತಾರೋ ಹಾಗೆ ನಮ್ಮ ಮನೇಲೂ ನಾವು ಆಚರಿಸೋದು. ಹ್ಮ್. ಆದ್ರೆ ನನಗೆ ಸಂಕ್ರಾಂತಿ ಅಂದ್ರೆ ನೆನಪಾಗೋದು ಎಳ್ಳು ಬೆಲ್ಲ ಎಲ್ಲ ಒಂದು ಸೆಟಪ್ ತರ ಮಾಡ್ಕೊಂಡ್ಬಿಟ್ಟು ಕಬ್ಬು ಏನ್ ಕಲ್ ಸಕ್ರೆನಾ ಅದೇನಂತಾರೆ? ಹ್ಮ್. ಸಕ್ರೆಯಿಂದ ಮಾಡಿರೋಂಥ ಹಚ್ಚು. ಆ ಹಚ್ಚು. ಅದು ಹ್ಮ್. ಮತ್ತೆ ಅಷ್ಟನ್ನೂ ಬೇರೆ ಬೇರೆ ಪ್ಯಾಕೆಟ್‌ಗಳಲ್ಲಿ ಸೆಟಪ್ ಮಾಡಿ ಹೋಗಿ ಮನೆ ಮನೆಗೆ ಬೀರೋದು. ಓಕೆ. ಅದು ನನಗೆ ನೆನಪಾಗುತ್ತೆ. ಆ್ಯಂಡ್ ಆಗ ನಾವು ಟ್ರಾಫಿಕ್ ಹಿಂಗಿರುತ್ತೆ, ಹಂಗಿರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾನೆ ಇರಲಿಲ್ಲ. ಅಂದರೆ ನಮ್ಮ ಕುಟುಂಬದಲ್ಲೇ ಒಬ್ಬೊಬ್ಬರು ವೈಟ್ ಫೀಲ್ಡಲ್ಲಿ ಇರ್ತಾರೆ, ಒಬ್ಬೊಬ್ಬರು ಸದಾಶಿವ ನಗರಲ್ಲಿ ಇರ್ತಾರೆ. ಸೊ ನಮ್ಮ ಏರಿಯಾಯಿಂದ ಶುರು ಮಾಡಿದರೆ ಈಗ ಸಂಜಯ್ ನಗರ್, ಸದಾಶಿವ್ ನಗರ್, ಕನ್ನಿಂಗ್ಹ್ಯಾಮ್ ರೋಡ್, ಕೋರಮಂಗ್ಲ ಮತ್ತು ವೈಟ್ ಫೀಲ್ಡ್ ಎಲ್ಲ ರಾಜಾಜಿನಗರ್ ಎಲ್ಲ ಕಡೆ ಹೋಗಿ ಕೊಟ್ಟು ಅವ್ರನ್ನ ಭೇಟಿ ಮಾಡಿ ಅವ್ರ ಮನೆಯಲ್ಲಿ ಒಂದಷ್ಟು ಮಾತಾಡಿ ಜ್ಯೂಸ್ ಕುಡ್ದು ಅಂದರೆ ಚಿಕ್ಕ ಮಕ್ಳಲ್ವಾ ಕಾಫಿ ಎಲ್ಲ ನಾವು ಕುಡಿತಾ ಇರಲಿಲ್ಲ. ಸೊ ಪ್ರತಿ ಮನೇಲೂ ಒಂದಷ್ಟು ತಿಂದು ಅವತ್ತಿನ ಡೇ ಹಂಗೆ ಮುಗಿತಾ ಇತ್ತು. ಹಾಂ, ಅವತ್ತಿನ ದಿನ ಹಂಗೆ ಆವತ್ತಿನ ಮುಗಿತಾ ದಿನ ಇತ್ತು. ಹಾಗೇನೆ. ಅವ್ರು ನಮಗೆ ಅವ್ರ ಮನೆಯಿಂದ ಕೊಡೋದು. ಅಂದರೆ ನಾವು ಅವ್ರಿಗೆ ಹೋಗಿ ಕೊಡೋದು, ಅವ್ರು ನಮಗೆ ಕೊಡೋದು. ಕೊನೆಗೆ ಅಜ್ಜಿ ಮನೆಗೆ ಬಂದು ಅಜ್ಜಿ ಹತ್ರ ಒಂದಷ್ಟು ದುಡ್ಡು ಇಸ್ಕೊಂಡು ಪ್ರತಿ ಹಬ್ಬಕ್ಕೆ ಅಜ್ಜಿ ನಮ್ಗೆಲ್ಲರಿಗೂ ಕೊಡೋರು. ಸೊ ಅದು ನನ್ನ ಒಂದು ರುಟೀನ್ ಆಗಿತ್ತು. ಓಕೆ. ಫಸ್ಟ್ ಯಾರ್ ಮನೆಗೆ ಹೋಗ್ತಾ ಇದ್ರಿ? ಸ್ಟಾರ್ಟ್ ಮಾಡೋದು ಅಲ್ಲೇ, ಕೊನೆಗೆ ಬರೋದು ಅಲ್ಲೇನೆ. ಓಕೆ. ಸೊ ಫಸ್ಟು ಅಜ್ಜಿ ತಾತ ಮನೆಗೆ ಹೋಗಿ, ಆಮೇಲೆ ಎಲ್ಲ ಕಡೆ ಹೋಗೋದು. ಸೊ ಆಗ ಒಟ್ಟಿಗೆ ಇದ್ರಲ್ಲ ಎಲ್ಲರೂ. ಸೊ ಆಮ್, ಅಲ್ಲಿಗೆ ಒಂದು ಪ್ಯಾಕೇಜ್ ಹೋಗೋದು. ಅಲ್ಲಿ ಅಜ್ಜಿ ತಾತ ಮನೆ, ಅಲ್ಲೇ ಅಪ್ಪು ಮಾಮ, ಅಶ್ವಿನಿ ಆಂಟಿ, ರಾಘು ಮಾಮ, ಮಂಗಳ ಆಂಟಿ ಎಲ್ಲ ಇರೋರು. ಅಲ್ಲಿಂದ ಮತ್ತೆ ಐ ಥಿಂಕ್ ಅಕ್ಕಪಕ್ಕ ನಮ್ಮ ಶಿವಣ್ಣ ಮಾಮ ಆಗ ಸದಾಶಿವನಗರಲ್ಲಿದ್ದರು. ಸೊ ಅಲ್ಲಿ ಹೋಗೋದು. ಅಲ್ಲಿಂದ ಮತ್ತೆ ದೊಡ್ಡಮ್ಮ ಇದ್ದಾರೆ, ನಮ್ಮ ದೊಡ್ಡಮ್ಮ ಸದಾಶಿವನಗರಲ್ಲೇ ಇರೋದು, ಅಲ್ಲಿ ಹೋಗೋದು. ಆಮೇಲೆ ರಾಜಾಜಿನಗರ ಎಲ್ಲ ಕವರ್ ಮಾಡಿ ಮತ್ತೆ ಆ ಕಡೆ. ಸೊ ಒಂದ್ ರೀತಿಲಿ ಆ ಹಬ್ಬದ ದಿನ ಎಲ್ಲ ಒಂದ್ ಒಳ್ಳೆ ಬ್ಯೂಟಿಫುಲ್ ರೋಮಿಂಗ್ ಇರ್ತಾ ಇತ್ತು. ಪ್ರತಿ Yeah. ಎಲ್ಲ ನೋಡಿ ನಾವು ತುಂಬಾ ಚೆನ್ನಾಗಿ ನೀಟಾಗಿ ರೆಡಿಯಾಗಿ ಎಲ್ರ ಹ್ಮ್. ಮನೆ. ಸೊ ಹೋದಾಗೆಲ್ಲ ಒಂದಷ್ಟು ಏನಾದ್ರು ಸಿಗ್ತಾನೆ ಇರುತ್ತಲ್ವಾ? ಸೊ ಅಂದ್ರೆ ಗಿಫ್ಟ್ ಗಿಫ್ಟ್ ಸಿಗುತ್ತೆ. ಈಗ ನೀವ್ ಹೇಳ್ದಂಗೆ ಏನಾದ್ರು ದುಡ್ಡು ಇಸ್ಕೊಳ್ಳೋದು ಆ ತರ ಎಲ್ಲ ಇದ್ದೇ ಅಜ್ಜಿ, ಇರುತ್ತೆ. ಅಜ್ಜಿ ಸೊ ಯಾವಾಗ್ಲೂ. ಹಾ. ಅಜ್ಜಿ ನಿಮಗೆ ಒಂದು ಗೊತ್ತಿದ್ದಂಗೆ ಹ್ಮ್. ಫಸ್ಟ್ ಪಾಕೆಟ್ ಮನಿ ನನಗೆ ಇಷ್ಟು ಕೊಟ್ಟಿದ್ರು ಅಂತ ಅಂದ್ರೆ ಯಾರ್ಯಾರು ಹೆಂಗೆ? ಅಜ್ಜಿ ನಂಗೆ ಪ್ರತಿ ವಾರ ₹500 ಕೊಡೋರು. ಪ್ರತಿ ವಾರ? ಅಂದ್ರೆ ನೀವೆಷ್ಟ್ ಚಿಕ್ಕವರಿದ್ರಿ ಅವಾಗ? ಅಂದ್ರೆ ಅಂದ್ರೆ ನನಗೆ ನೆನಪಾಗೋಷ್ಟು ಹಿಂದೆ ಹೋದ್ರೆ ನಾನು. ಆಮ್, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಬಂದ್ರೆ ನಾವು ಅಜ್ಜಿ ಮನೆಗೆ ಹೋಗ್ಬಿಡ್ತಾ ಇದ್ವಿ. ಸೊ ಆವಾಗ ಐ ಥಿಂಕ್ ಸಂಡೇ ಮನೆಗೆ ಹೊರಡ್ತಾ ಅವರು ನನಗೆ ಮತ್ತೆ ಧೀರೇನ್‌ಗಿಬ್ರಿಗೂ ₹500 ಕೊಟ್ಬಿಟ್ಟು ಹುಂಡಿಯಲ್ಲಿ ಹಾಕಿ ಅಂತ ಹೇಳೋರು. ಖರ್ಚು ಮಾಡಿ ಅಂತ ಖರ್ಚು ಮಾಡಿ ಕೊಡ್ತಿರ್ಲಿಲ್ಲ. ಅಂತ ಕೊಡ್ತಿರ್ಲಿಲ್ಲ. ಹುಂಡಿಲಿ ಹಾಕಿ ಅಂತ ಹೇಳೋರು. ಯಾವಾಗ್ಲೂ ನಮ್ಗವ್ರು ಆ ಒಂದು ಸೇವಿಂಗ್ ಅನ್ನೋದನ್ನ ಹೇಳ್ಕೊಟ್ಟಿದ್ರು. ನೀವ್ ಹಾಕ್ತಿದ್ರ ಖರ್ಚು ಮಾಡ್ತಿದ್ರ? ಹಾಕ್ತಿದ್ವಿ. ಅದಿನ್ನೂ ಐ ಥಿಂಕ್ ಆ ಬಾಕ್ಸ್ ಹಂಗೆ ಹಾಗೆ ಇದೆ ಮನೇಲಿ. ತುಂಬಿಟ್ಟಿದೆ. ಹಾಗಾದ್ರೆ ಹಳೆ ಓಲ್ಡ್ ನೋಟ್‌ಗಳೆಲ್ಲ ಇರುತ್ತೆ ಆ ಹುಂಡಿಲಿ. ಇರುತ್ತೆ, ಹ. ಇರುತ್ತೆ. ಒಂದ್ಸರಿ ಹೊಡಿಬೇಕು ಅಂತ ಅನ್ಸಿಲ್ಲ ನಿಮ್ಗೆ? ಇಲ್ಲ ಅದೇನೋ ಒಂದು ಮೆಮೊರಿ ತರ ಇಟ್ಕೊಂಡಿದ್ದೀನಿ ನಾನು. ಕಾಸ್ಟ್ಲಿ ಅಲ್ಲ, ಈಗೇನಾದ್ರು ಹೊಡೆದ್ರೆ ಎಷ್ಟು ಲಕ್ಷ ಇರ್ಬೋದು ಅದ್ರಲ್ಲಿ? ಲಕ್ಷ, ಲಕ್ಷ ಇರಲ್ಲ. ಅಂದ್ರೆ ಒಂದ್ ವಯಸ್ಸಾದ್ಮೇಲೆ ನಾವು ಹಾಕೋದನ್ನ ನಿಲ್ಸ್ಬಿಟ್ವಿ ಅಲ್ವಾ? ಅವಾಗ ನಮ್ಗೆ ಬ್ಯಾಂಕ್ ಅಕೌಂಟ್ ಆಯ್ತು, ಅಲ್ಲಿಗೆ ಹಾಕೋದ್ ಶುರು ಆಯ್ತು. ಸೊ ಅದು ಒಂದು ನೆನಪಾಗಿ ಉಳ್ಕೊಂಡಿದೆ ನನ್ಗೆ.